ಆಧುನಿಕ ಚೀಟಿ ವ್ಯವಹಾರ, ಮ್ಯೂಚುವಲ್ ಫಂಡ್ ಮತ್ತು SIP. ಇದೇನಪ್ಪ ಇದು ಆಧುನಿಕ ಚೀಟಿ ವ್ಯವಹಾರ ಅಂತ ಹೇಳ್ತೀರಾ? ಹೌದು. ಈಗ ನಾವು ಚೀಟಿ ಹಾಕ್ತಾ ಇದ್ರಿ, ಪ್ರತಿ ತಿಂಗಳು ಒಂದು ದುಡ್ಡು ಉಳಿಸ್ಬೇಕು ಅಂತೇಳಿ ನಾವು ಚೀಟಿ ಹಾಕ್ತಾ ಇದ್ರಿ. ಒಂದು 2,000, 3,000, 5,000, 10,000 ಪ್ರತಿ ತಿಂಗಳು ಹಣ ಉಳಿಸೋದಕ್ಕೆ ಚೀಟಿ ಹಾಕ್ತಾ ಇದ್ರಿ. ಸೊ ಈಗಿನ ಜನ್ರೇಷನ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚೀಟಿ ಬದಲು ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ. ಆಯಿತಾ? ಈ ಮ್ಯೂಚುವಲ್ ಫಂಡ್ ಅಂದರೆ ಹೇಳು ಅಂತ ತಿಳ್ಕೊಳ್ಳೋಣ, ಮತ್ತು SIP ಅಂದರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಸೊ ಈಗ ನಾವು ಚೀಟಿ ಹಾಕ್ತಾಯಿದ್ರಿ, ಆಗಿನ ಕಾಲದಲ್ಲಿ ನಾವೆಲ್ಲ ಚೀಟಿ ಹಾಕ್ತಾಯಿದ್ರಿ ದುಡ್ಡು ಉಳಿಸ್ಬೇಕು ಅಂತೇಳಿ. ಈಗಿನ ಕಾಲದಲ್ಲಿ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕ್ತಾರೆ. ಸೊ ಇವಾಗ ನೋಡೋಣ ಏನು ಅಂತೇಳಿ. ಈಗ ಎ ವ್ಯಕ್ತಿ ಇರ್ತಾರಲ್ಲ, ಎ ವ್ಯಕ್ತಿ ಅಂತ ಎಕ್ಸಾಂಪಲ್ ತೊಗೊಳ್ಳಿ. ಎ ವ್ಯಕ್ತಿ ಬಂದು ಅವನು ಚೀಟಿ ಹಾಕ್ತಾನೆ, ಯಾರ ಹತ್ರ? ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಹತ್ರ ಅವ್ನು ದುಡ್ಡು ಕೊಡ್ತಾನೆ. ಸೊ ಈ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಆ ದುಡ್ಡನ್ನ ಎತ್ಕೊಂಡೋಗಿ ಇನ್ವೆಸ್ಟ್ ಮಾಡ್ತಾರೆ. ಎಲ್ಲಿ? ಗೋಲ್ಡಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ, ಬಾಂಡ್ಸಲ್ಲಿ, ಡಿಬೆಂಚರ್ಸ್ ಈ ರೀತಿ ಇನ್ವೆಸ್ಟ್ ಮಾಡ್ತಾರೆ ಅವರು. ಈ ವ್ಯಕ್ತಿಗೆ ಎಲ್ಲಿ ನನ್ನ ದುಡ್ಡನ್ನ ಉಳಿಸ್ಬೇಕು, ಅದನ್ನ ಬೆಳೆಸಬೇಕು ಅಂತ ಗೊತ್ತಿರಲ್ಲ. ಅದಕ್ಕೆ ಎತ್ಕೊಂಡೋಗಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಹತ್ರ ಕೊಡ್ತಾರೆ. ಸೊ ಈ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಬಂದು ಆ ದುಡ್ಡನ್ನ ತಗೊಂಡು ಬೆಳೆಸ್ತಾರೆ. ಅಂದರೆ ಅವ್ರು ದುಡ್ಡು ಕೊಟ್ಟಿರೋದನ್ನ ಇನ್ವೆಸ್ಟ್ ಮಾಡ್ತಾರೆ, ಇನ್ನು ಬಡ್ಡಿ ಜಾಸ್ತಿ ಬರಲಿ ಅಂತೇಳಿ. ಓಕೆನಾ? ಇದಕ್ಕೆ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಈಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಎ ವ್ಯಕ್ತಿಗೂ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೂ ಮ್ಯೂಚುವಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಏನಂತೇಳಿ ಅಂದರೆ, ಪ್ರತಿ ತಿಂಗಳು ನಾವು ಚೀಟಿ ಕಟ್ತಾ ಇರುವಾಗ ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಕಟ್ಟಬೇಕು, 10ನೇ ತಾರೀಕು ಒಳಗಡೆ ಕಟ್ಟಬೇಕು ಅಂತ ಒಂದು ಕಮಿಟ್ಮೆಂಟ್ ಇರುತ್ತಲ್ಲ ಚೀಟಿಯಲ್ಲಿ. ಅದೇ ಥರ ಮ್ಯೂಚುವಲ್ ಫಂಡಲ್ಲೂ ಪ್ರತಿ ತಿಂಗಳು 5ನೇ ತಾರೀಕು ಕಟ್ಟಬೇಕು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಪ್ರತಿ ತಿಂಗಳಿಗೆ ಎಷ್ಟು ಕಟ್ಟಬೇಕು? 5,000, 1,000, 10,000 ಎಷ್ಟು ಕಟ್ಟಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ 2,000 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು ಅಂತೇಳಿ. ಇಷ್ಟು ವರ್ಷ ಅಂತ ಟೆನ್ಯೂರ್ ಇರುತ್ತೆ, ಫಿಕ್ಸ್ಡಾಗಿ ಮಾಡಿರ್ತಾರೆ ಅವರು. 1 ವರ್ಷನ, 2 ವರ್ಷನ, 3 ವರ್ಷನ, 4 ವರ್ಷನ, 5 ವರ್ಷನ, 10 ವರ್ಷನ ಈ ಥರ ಟೆನ್ಯೂರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ತೊಗೊಳೋಣ, 2 ವರ್ಷ ತೊಗೊಳೋಣ ನಾವು. ಪ್ರತಿ ತಿಂಗಳು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿದ್ರೆ, 5ನೇ ತಾರೀಕು ಕಟ್ಟಬೇಕು, 2,000 ಪ್ರತಿ ತಿಂಗಳು ಕಟ್ಟಬೇಕು, 2 ವರ್ಷ ಅಂತ ಒಂದು ಕಮಿಟ್ಮೆಂಟ್ ಇರುತ್ತೆ. ಓಕೆನಾ? ಅದಾದಮೇಲೆ ಎಷ್ಟು ಬಡ್ಡಿ, ನಾನು ಕೊಡೋ ದುಡ್ಡಿಗೆ ಎಷ್ಟು ಗ್ರೋತ್ ಮಾಡ್ತೀಯ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಲ್ವಾ? ಸೊ ಅದಕ್ಕೆ ಅದು ಫಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದು ಫಂಡ್ ಎಷ್ಟು ಬಡ್ಡಿ ಬರುತ್ತೆ ಅಂತೇಳಿ. ಫಸ್ಟ್ ಜನರಲಾಗಿ ಹೇಳ್ಬಿಡ್ತೀನಿ. ಈಗ ಒಂದೊಂದು ಫಂಡ್ ಬಂದು, ಒಂದೊಂದು ಮ್ಯೂಚುವಲ್ ಫಂಡ್ ಬಂದು 10% ಒಂದು ವರ್ಷಕ್ಕೆ ಗ್ರೋತ್ ಆಗುತ್ತೆ, 13%, 18% ಈ ರೀತಿ ಗ್ರೋತ್ ಆಗುತ್ತೆ ಅಂತ ಅವರು ಒಂದು ಎಕ್ಸಾಂಪಲ್, ಈ ಫಂಡಲ್ಲಿ ಈ ಥರ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ಸೊ ಇದು ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಇವಾಗ ಈ ಒಂದೇ ವ್ಯಕ್ತಿ ನಮ್ಮನ್ನು ಕೊಡೋದು ಇಲ್ವಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಲಕ್ಷ ಜನ ಇರ್ತಾರೆ. ಫಾರ್ ಎಕ್ಸಾಂಪಲ್ ಎಷ್ಟು ಲಕ್ಷ ಜನ 1,000, 2,000, 5,000 ಅವ್ರಿಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಅಷ್ಟು ಜನರ ಹತ್ರ ಕಲೆಕ್ಟ್ ಮಾಡಿ, ಅಂದರೆ ಕೋಟ್ಯಾಂತರ ರೂಪಾಯಿನ ದುಡ್ಡನ್ನ ಕಲೆಕ್ಟ್ ಮಾಡಿ ಅವರು ಸ್ಟಾಕ್ ಮಾರ್ಕೆಟಲ್ಲಿ, ಗೋಲ್ಡಲ್ಲಿ, ಮ್ಯೂಚುವಲ್ ಫಂಡ್ ಎಲ್ಲೆಲ್ಲಿ ಅವ್ರಿಗೆ ದುಡ್ಡು ಮಾಡಬೇಕು ಅಂತ ಅನಿಸುತ್ತೋ, ಮ್ಯೂಚುವಲ್ ಫಂಡ್ ಅವ್ರಿಗೆ ಮಾಡ್ಬೋದು ಅಂತ ಅನಿಸುತ್ತೋ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಲಕ್ಷಾಂತರ ಜನರ ಹತ್ರದಿಂದ SIP ಮಾಡಿಸ್ಕೊತಾರೆ. ಅಂದರೆ SIP ಅಂತ ಹೇಳಿದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಓಕೆನಾ? ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಸಿಸ್ಟಮ್ ಇರುತ್ತೆ. ಅಂದರೆ 5ನೇ ತಾರೀಕೆ ಕಟ್ಟಬೇಕು, ಇಷ್ಟು ವರ್ಷನೇ ಕಟ್ಟಬೇಕು ಅಂತ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಓಕೆನಾ? ಈ ಪ್ಲ್ಯಾನ್. ಸೊ ಲಕ್ಷಾಂತರ ಜನರ ಹತ್ರ ತಗೊಂಡು ಕೋಟ್ಯಾಂತರ ದುಡ್ಡನ್ನ ಅವರು ಇನ್ವೆಸ್ಟ್ ಮಾಡ್ತಾರೆ, ಒಂದು ಬಲ್ಕ್ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅವ್ರೇನು ಸುಮ್ಮನೆ ಇನ್ವೆಸ್ಟ್ ಮಾಡ್ತಾರಾ? ಸೊ ಇವಾಗ ಫಂಡ್ ಮ್ಯಾನೇಜರ್ ಅಂತಿದ್ರೆ ಅವ್ರಿಗೆ ಸ್ಯಾಲ್ರಿ ಬೇಕಲ್ವಾ? ಕರೆಕ್ಟ್ ಅಲ್ವಾ? ಇವಾಗ ಫಂಡ್ ಮ್ಯಾನೇಜರ್ ಸುಮ್ಮನೆ ಕೂತ್ಕೊಂಡು ಏನೋ ಸಮಾಜ ಸೇವೆ ಮಾಡೋಕ್ಕಿರ್ತಾರ? ಇಲ್ವಲ್ಲ. ಅವರು ಒಂದು ಸ್ವಲ್ಪ ದುಡ್ಡು ಮಾಡಬೇಕು ಅಂತ ಇರ್ತಾರಲ್ಲ ಫಂಡ್ ಮ್ಯಾನೇಜರು, ಕಂಪ್ನಿ ಅಂತ. ಸೊ ಅವ್ರಿಗೆ ನಾವು ಎಕ್ಸ್ಪೆನ್ಸ್ ರೇಷೋ ಅಂತ ಇರ್ತೀರಿ. ಸೊ ನಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾರಲ್ಲ, ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಎಕ್ಸ್ಪೆನ್ಸ್ ರೇಷೋ ಅವ್ರು ಸ್ಯಾಲ್ರಿ ಕೊಡಬೇಕಲ್ವ ಫಂಡ್ ಮ್ಯಾನೇಜರ್ಗೆ, ಅದಕ್ಕೆ ಈ ಎಕ್ಸ್ಪೆನ್ಸ್ ರೇಷೋ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಸ್ಯಾಲ್ರಿ ಕೊಡೋದ್ರಿಂದ ಅದನ್ನ ಎಕ್ಸ್ಪೆನ್ಸ್ ರೇಷೋ, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಅಂತಲೂ ಹೇಳ್ತಾರೆ. ಒಂದೊಂದು ಕಂಪ್ನಿಯಲ್ಲಿ 1% ಇರುತ್ತೆ, ಒಂದೊಂದರಲ್ಲಿ 3% ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ನಾವು 1 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಮ್ಯೂಚುವಲ್ ಫಂಡ್ ಎಕ್ಸಾಂಪಲ್ಗೆ. ಅದರಲ್ಲಿ 1% ಇಂದ 2%, 3% ಅಷ್ಟು ಕಮಿಷನ್ ತಗೊತಾರೆ ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಮೇಲೆ. ಈಗ ಅರ್ಥ ಆಯಿತು ಅನ್ಸುತ್ತೆ ನಿಮಗೆ. ಓಕೆನಾ? ನಾವು ಇದನ್ನ ಸ್ಯಾಲ್ರಿ ಮುಖಾಂತರ ನಮ್ಮ ಕಡೆಯಿಂದ ತಗೊತಾರೆ. ಓಕೆ, ಫೈನ್. ಎಷ್ಟು ರೀತಿಯಾದ ಮ್ಯೂಚುವಲ್ ಫಂಡ್ಗಳಿದೆ ಅಂತೇಳಿ ನೋಡೋಣ. ಓಕೆನಾ? ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್. ಇವಾಗ ನಮಗೆ ಮ್ಯೂಚುವಲ್ ಫಂಡ್ ತಕ್ಷಣ ಎಷ್ಟೊಂದು ಕನ್ಫ್ಯೂಸ್ ಆಗ್ಬಿಡುತ್ತೆ ನಮಗೆ, ಎಷ್ಟಪ್ಪ ಇದೆ ಇದು ಅಂತೇಳಿ. ಎಕ್ಸಾಂಪಲ್ ನಾನು ತೊಗೊತೀನಿ. ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡು, ಬಿರ್ಲಾ ಸನ್ ಲೈಫ್ ಮ್ಯೂಚುವಲ್ ಫಂಡ್ ಅಂತಿದೆ, HDFC ಮ್ಯೂಚುವಲ್ ಫಂಡ್ ಅಂತಿದೆ. ಸೊ ಈ ರೀತಿ ಮ್ಯೂಚುವಲ್ ಫಂಡ್ ಎಷ್ಟೋ ಕಂಪ್ನಿಗಳು ಮ್ಯೂಚುವಲ್ ಫಂಡ್ಗಳು ನಡೆಸ್ತಾ ಇದೆ. ಓಕೆನಾ? ಅದರಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತಿದೆ. ಈಗ ಹೆಂಗಂತ ಹೇಳಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡೇ ಬೇರೆ, ಇದೇ ಬೇರೆನಾ? ಹಂಗಂತಲ್ಲ. ಇವಾಗ ICICI ಪ್ರುಡೆನ್ಷಿಯಲ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ, ಇಲ್ಲಾಂದರೆ HDFC ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಸೊ ಅವ್ರ ಕಂಪ್ನಿನ ಆ್ಯಡ್ ಮಾಡಿ ಈ ಸ್ಕೀಮ್ನ ಅಪ್ಲೈ ಮಾಡ್ತಾರೆ. ಓಕೆನಾ? ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಏನಪ್ಪ? ಈಕ್ವಿಟಿ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಡಿಸೈಡ್ ಮಾಡ್ಬೋದು. ಇವಾಗ ಸ್ಕೀಮ್ ಸೆಲೆಕ್ಟ್ ಮಾಡ್ತೀರಿ. ಏನಂತಂದರೆ
ICIC ಪ್ರುಡೆನ್ಷಿಯಲ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ನಾವು ಸ್ಕೀಮ್ನ ಸೆಲೆಕ್ಟ್ ಮಾಡ್ತೀವಿ ಅಂದ್ಕೊಳ್ಳಿ. ನಾವು ಆ ಸ್ಕೀಮ್ನ ಸೆಲೆಕ್ಟ್ ಮಾಡಾದ್ಮೇಲೆ ನಮ್ಮ ದುಡ್ಡು ಬಂದು ಈಕ್ವಿಟಿಯಲ್ಲಿ ಮಾತ್ರ ಇನ್ವೆಸ್ಟ್ ಆಗುತ್ತೆ. ನಾವು ಹೇಳಿರ್ತೀರಿ ಅವಾಗ ಈ ಸ್ಕೀಮಲ್ಲಿ ಈ ಸ್ಕೀಮ್ ಅಂತ ಹೆಸರು ಇರುತ್ತಲ್ವಾ, ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಇರುತ್ತಲ್ವಾ, ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ನಮ್ಮ ದುಡ್ಡನ್ನ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಒಂದು ಕಂಡೀಷನ್. ಓಕೆನಾ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ನಮ್ಮ ದುಡ್ಡು ಹಾಕ್ತಾರೆ. ಈಗ ಹೈಬ್ರಿಡ್ ಫಂಡ್ ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ಗೆ ನಾನು ಯಾವುದೋ ಒಂದು ಸ್ಕೀಮ್ ಸೆಲೆಕ್ಟ್ ಮಾಡಿದೆ, ಏನು ಅಂತ ಹೇಳಿದ್ರೆ HDFC ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತೇಳಿ. ಸೊ ಇವಾಗ ನಾವು ಈ ಸ್ಕೀಮ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ಳಿ. ಸೊ ನಾನು ದುಡ್ಡು ಕೊಟ್ಟರೆ ಒಂದು 1000-2000 ಇನ್ವೆಸ್ಟ್ ಮಾಡ್ತೀನಿ ನಾನು ತಿಂಗಳಿಗೆ, ಆ ದುಡ್ಡನ್ನ ಅವರು ಹೈಬ್ರಿಡ್ ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾರೆ. ನಾನು ಇದನ್ನೆಲ್ಲ ಸೆಲೆಕ್ಟ್ ಮಾಡಿರೋದು ಅದಕ್ಕೆ. ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಹೇಳಿದ್ರೆ ಈ ಸ್ಟಾಕ್ ಮಾರ್ಕೆಟು ಮತ್ತು ಡೆಪ್ ಫಂಡು ಇದೆರಡು ಮಿಕ್ಸ್ ಮಾಡಿದ್ರೆ ಹೈಬ್ರಿಡ್ ಮ್ಯೂಚುವಲ್ ಫಂಡು. ಸೊ ನನ್ನ ದುಡ್ಡನ್ನ ಇಲ್ಲೊಂದು ಅರ್ಧ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲೊಂದು ಅರ್ಧ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ರೀತಿ ಇದು ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಓಕೆನಾ. ಸೊ ಇದು ಗ್ರೋತ್ ಮ್ಯೂಚುವಲ್ ಫಂಡ್ ಇರುತ್ತೆ. ತುಂಬ ನಾನು ಈ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ರಿಸ್ಕ್ ತೊಗೊಳ್ತೀನಿ ಅಂದರೆ ಸ್ಮಾಲ್ ಸೆಕ್ಟರಲ್ಲಿ ಅಥವಾ ಮೀಡಿಯಮ್ ಸೆಕ್ಟರಲ್ಲಿ ಸಣ್ಣ ಕಂಪ್ನಿ ಇನ್ವೆಸ್ಟ್ ಮಾಡಿ ತುಂಬ ರಿಸ್ಕ್ ತೊಗೊಂಡು ಜಾಸ್ತಿ ಗ್ರೋತ್ ಆಗಬೇಕು, ನನ್ನ ದುಡ್ಡು ಜಾಸ್ತಿ ಪರ್ಸೆಂಟೇಜ್ ಲಾಭ ಮಾಡಬೇಕು ಅಂತಂದರೆ ಗ್ರೋತ್ ಮ್ಯೂಚುವಲ್ ಫಂಡ್ಗೆ ಹೋಗ್ತಾರೆ. ಓಕೆನಾ. ಅದು ರಿಸ್ಕು ಜಾಸ್ತಿ ಇರುತ್ತೆ, ರಿಟರ್ನು ಜಾಸ್ತಿ ಇರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಇರುತ್ತೆ. ಓಕೆನಾ. ಸೊ ಇದು ಅರ್ಥ ಆಯಿತು ಅನಿಸುತ್ತೆ ಮ್ಯೂಚುವಲ್ ಫಂಡ್ ಬೇಸಿಕ್ ಇದು. ಸೊ ನಿಮ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಮ್ಯೂಚುವಲ್ ಫಂಡ್ ಬಗ್ಗೆ ಅಂತ ಹೇಳಿದ್ರೆ ನನ್ನ ಕಮೆಂಟ್ ಮಾಡಿ, ಮೋರ್ ಅಂತ ಕಮೆಂಟ್ ಮಾಡಿ. ಸೊ ನನಗೆ ಅರ್ಥ ಆಗುತ್ತೆ, ಓಕೆ ಇನ್ನೂ ಮ್ಯೂಚುವಲ್ ಫಂಡ್ ಬಗ್ಗೆ ಜಾಸ್ತಿ ತಿಳಿಸ್ಕೊಡ್ಬೇಕು ಅಂತ ನನಗೆ ಅರ್ಥ ಆಗುತ್ತೆ. ಅವಾಗ ನಿಮಗೆ ನಾನು ಇನ್ನೂ ಮತ್ತೆ ಮ್ಯೂಚುವಲ್ ಫಂಡ್ನ ಇನ್ನೂ ಚೆನ್ನಾಗಿ ಸ್ಕೀಮ್ಸ್ನ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ನನಗೆ ಜಾಸ್ತಿ ಕಮೆಂಟ್ ಬರಬೇಕು, ಏನಂತೇಳಿ ಮೋರ್ ಅಂತ ಟೈಪ್ ಮಾಡಿ, MORE ಮೋರ್ ಅಂತ ಟೈಪ್ ಮಾಡಿದ್ರೆ ನಾನು ನಿಮಗೆ ಹಂಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡಬೇಕು, ಮ್ಯೂಚುವಲ್ ಫಂಡ್ ಜಾಸ್ತಿ ತಿಳ್ಕೊಂಡು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ನನಗೆ ಮೋರ್ ಅಂತ ಟೈಪ್ ಮಾಡಿ. ಸೊ ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನಿಮಗೆ ಫೈನಾನ್ಷಿಯಲ್ ಕಂಟೆಂಟ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಬಾಯ್, ಟೇಕ್ ಕೇರ್.